ನ ಭಾರತೀಮೇಂಗ ಮೃಷೋಪಲಕ್ಷ್ಯತೆ. ಬ್ರಹ್ಮದೇವರು ಇಲ್ಲಿಬ್ಬರನ್ನೂ ಹೇಳ್ಕೊತಾರೆ, ನಾನು ವಾಯು ಅಂತ. ಅದರ ಅರ್ಥ ಎಲ್ಲರನ್ನೂ ತೆಗೆದುಕೊಳ್ಳಬೇಕು. ನ ಕರ್ಹಿ ಚಿನ್ಮೇ ಮನಸೋ ಮೃಷಾಗತಿ. ನನ್ನ ಮನಸ್ಸು ಏನೋ ವ್ಯರ್ಥ ವಿಚಾರ ಮಾಡ್ತು, ಕೆಟ್ಟದ್ದನ್ನು ಆಲೋಚನೆ ಮಾಡ್ತು. ನೋ ಚಾನ್ಸ್, ನೋ ಚಾನ್ಸ್, ಇಲ್ಲವೇ ಇಲ್ಲ. ನ ಕರ್ಹಿ ಚಿನ್ಮೇ ಮನಸೋ ಮೃಷಾಗತಿ ನ ಮೇ ಹೃಷೀಕಾಣಿ ಪತಂತ್ಯ ಸತ್ಪಥೆ. ನನ್ನ ಕೈ ಕಾಲು ಕಣ್ಣು ಏನೋ ಕೆಟ್ಟ ಕೆಲಸ ಮಾಡ್ತು, ಸಾಧ್ಯವೇ ಇಲ್ಲ. ಯಾಕೆ? ಎನ್ನೇ ಹೃದ ಔತ್ಕಂಠವಥಾ ಧೃತೋ ಹರಿ. ಯಾಕೆ ಅಂದರೆ ನನಗೆ ಯಾಕೆ ಈ ಶಕ್ತಿ ಬಂತು? ನಾನು ಹೃದಯದಲ್ಲಿ ದೇವರನ್ನು ಯಾವಾಗಲೂ ಉತ್ಕಂಠನಾಗಿ ಪೂರ್ಣವಾಗಿ ಭಗವಂತನನ್ನು ನಾನು ಹೃದಯದಲ್ಲಿ ತುಂಬಿಟ್ಟುಕೊಂಡಿದ್ದೇನೆ. ಹಾಗಾಗಿ ನನ್ನ ಮಾತು ಎಂದೂ ಸುಳ್ಳಾಗೋದಿಲ್ಲ. ಇಂಥ ನಾನು, ಇಷ್ಟೆಲ್ಲ ಯೋಗ್ಯತೆ ಇರುವ ನಾನು, ಹೋಗಲಿ ಬರೀ ಯೋಗ್ಯತಾ ಆದರೆ ಸುಮ್ಮನೆ ಬೇಕಾದಷ್ಟು ಜನಕ್ಕೆ ಯೋಗ್ಯತಾ ಇರ್ತದೆ, ಆದರೆ ಏನು ಕೆಲಸ ಮಾಡೋದಿಲ್ಲ, ಸುಮ್ಮನೆ ಯೋಗ್ಯತಾ ಅದ ಅನ್ಕೊಂತ ಕೂತಿರ್ತಾರೆ. ಹಾಗ ಅಲ್ಲ. ಸೋಹಂ ಸಮಾಮ್ನಾಯಮಯ. ನಿರಂತರವಾಗಿ ವೇದಾದಿಗಳನ್ನ ಪಠನ ಮಾಡಿ 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 ಶ್ರವಣ ಮನನ ಮಾಡಿ ಸಮಾಮ್ನಾಯಮಯ, ನಿರಂತರ ಶಾಸ್ತ್ರಾಧ್ಯಯನ ಮಾಡ್ತೇನೆ. ತಪೋಮಯ, ಅಖಂಡವಾಗಿ ತಪಸ್ಸು ಮಾಡಿದ್ದೇನೆ, ಪರಿಪೂರ್ಣವಾಗಿ ತಪಸ್ಸು ಮಾಡಿದ್ದೇನೆ. ಪ್ರಜಾಪತೀನಾಮಭಿವಂದಿತ ಪತಿ. ಎಲ್ಲ ಪ್ರಜಾಪತಿಗಳು ಬಂದು ನನ್ನ ಕಾಲಿಗೆ ಬೀಳ್ತಾರೆ, ಎಲ್ಲರೂ ನನ್ನ ಕಾಲಿಗೆ ಬೀಳ್ತಾರೆ. ಇಂಥ ನಾನು ಆಸ್ಥಾಯ ಯೋಗಂ ನಿಪುಣಂ ಸಮಾಹಿತಃ. ಅಖಂಡವಾಗಿ ಧ್ಯಾನ ಮಾಡ್ತೀನಿ ಅಂದ್ರೇನು? ಸಣ್ಣ ಪುಟ್ಟ ಧ್ಯಾನ ಅಲ್ಲ, ನಿಪುಣಂ, ಯಾವಾಗಲೂ ಧ್ಯಾನ ಮಾಡ್ತೀನಿ. ಯಾಕೆ ಬ್ರಹ್ಮದೇವ್ರು ಯಾಕೆ ತಮ್ಮ ಬಗ್ಗೆ ಇಷ್ಟು ಹೇಳ್ಕೊಳಿಕತ್ತಾರ ಅಂತ ನಿಮಗೆ ಅನ್ನಿಸ್ತಿರ್ಬೋದು. ಯಾಕೆ ಇಷ್ಟು ಹೇಳ್ಕೊಳಿಕತ್ತಾರ? ಅದಕ್ಕೆ ಉತ್ತರ ಕೊಡ್ತದೆ. ಇಷ್ಟು ಮಾಡಿದರೂ ಕೂಡ ನಾಧ್ಯಗಚ್ಚಂ, ಆ ದೇವರು ಏನು ಅಂತ ಗೊತ್ತಾಗಿಲ್ಲ. ನಿಮಗಲ್ಲ, ನನಗೆ ಗೊತ್ತಾಗಿಲ್ಲ. ಬ್ರಹ್ಮದೇವರು ಹೇಳ್ಕೊತಾರೆ, ಎಂದೂ ಸುಳ್ಳು ಮಾತಾಡಿಲ್ಲ, ಎಂದೂ ತಪ್ಪು ಕೆಲಸ ಮಾಡಿಲ್ಲ, ಎಂದೂ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಮಾಡಿಲ್ಲ. ಯಾವಾಗಲೂ ದೇವರು ನನ್ನ ಹೃದಯದಲ್ಲಿ ಇರ್ತಾನೆ. ಅಖಂಡವಾಗಿ ಅಧ್ಯಯನ ಮಾಡ್ತೇನೆ, ಅಖಂಡ ತಪಸ್ಸು ಮಾಡ್ತೇನೆ. ಇಷ್ಟೆಲ್ಲ ತಪಸ್ಸು ಮಾಡಿ ಎಲ್ಲರೂ ಬಂದು ನನ್ನ ಕಾಲಿಗೆ ಬೀಳ್ತಾರೆ, ನನ್ನ ಹತ್ರ ಪಾಠ ಓದ್ತಾರೆ, ಎಲ್ಲ ಮಾಡ್ತಾರೆ. ಇಂಥ ನಾನು ಅಖಂಡ ಸಮಾಧಿಯಲ್ಲಿದ್ದು ಭಗವಂತನ ಧ್ಯಾನವನ್ನು ಮಾಡಿದರೂ ಕೂಡ ನಾಧ್ಯಗಚ್ಚಂ, ಆ ದೇವರು ಏನು ಗೊತ್ತಾಗ್ತಾ ಇಲ್ಲ. ಯಾದವಾರ ಇಲ್ಲೊಂದು ಸ್ವಾರಸ್ಯ ತೋರಿಸ್ತಾರೆ. ದೇವ್ರು ಗೊತ್ತಾಗ್ತಾ ಇಲ್ಲ ಅಂದರೆ ಗೊತ್ತಾಗಿಲ್ಲ. ನಿನಗೂ ದೇವರು ಎಲ್ಲೋ ಪಾಪ ದೇವರು ಯಾವತ್ತೋ ಒಂದು ಭೇಟಿಯಾಗಿರ್ತಾನೆ, ಗೊತ್ತಾಗಿರೋ ಚಾನ್ಸ್ ಇಲ್ಲ. ಯತ ಆತ್ಮ ಸಂಭವ, ಯಾರೋ ಅಲ್ಲ, ಯಾರಿಂದ ನಾನು ಹುಟ್ಟೀನಿ ಅವನ ಬಗ್ಗೆನೇ ಗೊತ್ತಾಗಿಲ್ಲ. ಯತ ಆತ್ಮ ಸಂಭವ, ಯಾರಿಂದ ನಾನು ಹುಟ್ಟಿದೆ, ಏನವನು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅಂತಹ ಭಗವಂತನಿಗೆ ನತೋಸ್ಮ್ಯಹಂ ತಚ್ಚರಣಂ ಸಮೀಯುಷಾಂ ಭವಚ್ಛಿದಂ ಸ್ವಸ್ಥಯನಂ ಸುಮಂಗಲಂ ಯಸ್ವಾತ್ಮಮಾಯಾ ವಿಭವಂ ಸ್ವಯಂಗತೋ ನಾಹಂ ನಭಸ್ವಾನ್. ನನಗೂ ಗೊತ್ತಾಗಿಲ್ಲ, ನಭಸ್ವಾನ್ ವಾಯುದೇವರಿಗೂ ಅವನ ಬಗ್ಗೆ ಗೊತ್ತಾಗಿಲ್ಲ. ನಾಹಂ ನಯೂಯಂ ಬತ ತದ್ಗತಿಂ ವಿದುಹು, ನಾನು ನೀನು ವಾಯುದೇವರು ರುದ್ರದೇವರು ಯಾರಿಗೂ ದೇವರು ಏನು ಅಂತ ಗೊತ್ತಿಲ್ಲ ಅಂದಮೇಲೆ ಕಿಮುತಾಪರೇ ಪರಹ, ಇನ್ನು ಉಳಿದವರಿಗೆ ಏನು ಗೊತ್ತಾಗತ್ತೆ? ಯನ್ಮಾಯಯ ಮೋಹಿತ ಬುದ್ಧಯಸ್ತ್ವಿದಂ ವಿನಿರ್ಮಿತಂ ಸ್ವಾತ್ಮ ಸಮಂ ವಿಚಕ್ಷ್ಮಹೇ. ಆದ್ದರಿಂದಾಗಿ ಆ ಭಗವಂತನಿಗೆ ಗೊತ್ತಾಗಿಲ್ಲ. ಭಾಗವತನ ಮತ್ತೆ ನೋಡಿ, ಯಾದವಾರ್ಯರು ಏನು ಸ್ವಾರಸ್ಯ ತೋರಿಸಿಕೊಡ್ತಾರೆ. ಸರಿ, ಮೂಲರೂಪಿ ನಾರಾಯಣಪ್ಪ, ಅವನ ಬಗ್ಗೆ ಗೊತ್ತಾಗೋದು ಸ್ವಲ್ಪ ಕಷ್ಟ. ಯಾಕಂದರೆ ಎಲ್ಲೋ ಇರ್ತಾನೆ ಅವನು, ಬ್ರಹ್ಮಾಂಡದ ಹೊರಗಿರ್ತಾನೆ, ಅವನ ವ್ಯಾಪಾರ ಅರ್ಥ ಆಗೋದಿಲ್ಲ. ಅವ್ರು ಬಿಟ್ಬಿಡ್ರಿ. ರಾಮಕೃಷ್ಣನ ಬಗ್ಗೆ ಆದರೂ ಗೊತ್ತಿರಬೇಕಲ್ರಿ ಬ್ರಹ್ಮದೇವರು ನಿಮಗೆ. ರಾಮಕೃಷ್ಣ ನಮಗೆ ಗೊತ್ತದ, ರಾಮಕೃಷ್ಣನ ಬಗ್ಗೆ ನಿಮಗೆ ಗೊತ್ತಿಲ್ಲೇನು? ಯಸ್ಯಾವತಾರ ಕರ್ಮಾಣಿ ಗಾಯಂತಿ ಹ್ಯಸ್ಮದಾದಯ ನಯಂ ಬಿಂದಂತಿ ತತ್ವೇನ ತಸ್ಮೈ ಭಗವತೇ ನಮಃ. ರಾಮ ಕೃಷ್ಣ ಇವ್ರ ಕಥೆ ಬೇಕಾದಷ್ಟು ಹೇಳ್ತೀವ್ರಿ, ಬ್ರಹ್ಮದೇವರಂತಾರೆ, ನಾನು ಹೇಳ್ತಾ ಇಲ್ಲ. ಯಸ್ಯಾವತಾರ ಕರ್ಮಾಣಿ, ಭಗವಂತನ ಅವತಾರ ಕರ್ಮಗಳು, ರಾಮ ಕೃಷ್ಣ ವೇದವ್ಯಾಸ ಹಯಗ್ರೀವ, ಬೇಕಾದಷ್ಟು ಕಥೆಯನ್ನು ಹೇಳ್ತೇವೆ, ಅಸ್ಮದಾದಯ ಹೇಳ್ತೇವೆ. ಆದರೂ ಕೂಡ ನಯಂ ಬಿಂದಂತಿ ತತ್ವೇನ,
ರಾವಣನ್ನ ಬಾಣ ಬಿಟ್ಟು ಕೊಂದ. ಇದರ ಹಿಂದೆ ಏನು ತತ್ವ ಇದೆ ನಮಗೆಷ್ಟು ಗೊತ್ತಿದೆಯೋ ಅದರ ಅನಂತ ಪಟ್ಟು ಬ್ರಹ್ಮದೇವರಿಗೆ ಗೊತ್ತಿದೆ. ಬ್ರಹ್ಮದೇವರಿಗೆ ಎಷ್ಟು ಗೊತ್ತಿದೆಯೋ ಅದಕ್ಕೆ ಸಾವಿರಾರು ಪಟ್ಟು ಅನಂತ ಪಟ್ಟು ಲಕ್ಷ್ಮೀದೇವಿಗೆ ಗೊತ್ತಿದೆ. ಲಕ್ಷ್ಮೀದೇವಿಗೂ ಗೊತ್ತಿಲ್ಲದ ರಾಮ ರಾವಣನನ್ನು ಬಾಣ ಬಿಟ್ಟು ಕೊಂದ. ಈ ಒಂದು ಮಹಿಮೆಯಲ್ಲಿ ಏನು ಮಹಿಮೆ ಇದೆ ಅನ್ನೋ ದೇವರಿಗೆ ಮಾತ್ರ ಗೊತ್ತು. ಸುಮ್ಮನೆ ಉದಾಹರಣೆಗೆ ಹೇಳಿದೆ. ಇದು ಭಗವಂತನ ಅದ್ಭುತತೆ, ಇದು ಭಗವಂತನ ಅದ್ಭುತತೆ. ಇವೆಲ್ಲ ತಲೆಗಿದ್ದಾಗ ರಾಮ ಕೃಷ್ಣ ಗೋವಿಂದ ಅಂತ ನಾಮಸ್ಮರಣೆ ಮಾಡ್ತೇವಲ್ಲ, ಆಗ ಆನಂದ ಹೆಚ್ಚಾಗತ್ತೆ. ಇಲ್ಲದ್ರೆ ಸುಮ್ಮನೆ ರಾಮಕೃಷ್ಣ ರಾಮಕೃಷ್ಣ ಇವೆಲ್ಲ ಆಗಾಗ ತಲೆಯಲ್ಲಿ ಬರೋದಿಲ್ಲ ಅನ್ನೋದು ವಿಚಾರಣೆ. ಬ್ರಹ್ಮದೇವರೇ ಹೇಳ್ಕೊಂಡ್ಬಿಟ್ಟಾರೆ ನಮಗೇನೂ ಬರೋದಿಲ್ಲ ಅಂತ, ಇನ್ನು ನಮಗಂತೂ ಆರಾಮ್ ಎಲ್ಲ ಬಿಟ್ಟಂಗೆ. ಬ್ರಹ್ಮದೇವರೇ ಹೇಳ್ಯಾರಲ್ರಿ ಅಂತ ಅನ್ಬೋದು. ಆದರೆ ಯಾವಾಗ ಕೇಳ್ತೇವೋ ಆಗ ಸ್ವಲ್ಪ ಅದಕ್ಕೆ ಮೇಲಿಂದ ಮೇಲೆ ಶ್ರವಣ ಮಾಡಬೇಕು ಅಂತ ಹೇಳೋದು. ಅದಾದ ಮೇಲೆ ಬ್ರಹ್ಮದೇವರು ಎಲ್ಲ ಅವತಾರಗಳ ವರ್ಣನೆಯನ್ನು ಮಾಡ್ತಾರೆ. ನಾವು 1ನೇ ಸ್ಕಂದದಲ್ಲಿ ಕೇಳಿದ್ವಲ್ಲ, ಹಾಗೆ ಎಲ್ಲ ಅವತಾರಗಳ ವರ್ಣನೆಯನ್ನು ಮಾಡ್ತಾರೆ. ಬಹಳ ವಿಸ್ತಾರ ಇದೆ. ವರಾಹ ಎಲ್ಲ, ಸನತ್ಕುಮಾರ, ಮತ್ಸ್ಯ, ಕೂರ್ಮ, ವರಾಹ, ರಾಮದೇವರು, ಕೃಷ್ಣನ ಬಗ್ಗೆ ಒಂದು 10 ಶ್ಲೋಕಗಳನ್ನು ಹೇಳ್ತಾರೆ. ಎಲ್ಲವನ್ನು ಹೇಳ್ತಾರೆ. ಎಲ್ಲ ನಾನೇನು ಹೇಳೋದ್ರೆ ಒಂದೆರಡು ಬಹಳ ನನಗೆ ಸ್ವಾರಸ್ಯ ಅನಿಸಿದ್ದನ್ನು ಹೇಳ್ತೇನೆ. ನಾರಾಯಣ ರೂಪಿಯಾದ ಭಗವಂತ ಯಾರು? ನರನಾರಾಯಣ. ಆ ನರನಾರಾಯಣ ಸ್ವಲ್ಪ ಸಮಯ ಆದರೆ ಪರವಾಗಿಲ್ಲ. ನಾನು ಯಾಕಂದರೆ ಇವತ್ತು 3ನೇ ಸ್ಕಂದ ಮುಗಿಸ್ಲೇಬೇಕು. ಹೀಗಾಗಿ ಸಾಯಂಕಾಲವೂ ಸ್ವಲ್ಪ ಹೊತ್ತು ಹೆಚ್ಚಾಗತ್ತೆ. ಈಗ 2 ಅಧ್ಯಾಯ ಇದೆ, ಮುಗಿಸ್ತೇನೆ. ನಾರಾಯಣ ರೂಪಿಯಾದಂತಹ ಭಗವಂತ. ಆ ನಾರಾಯಣ ರೂಪಿಯಾದಂತಹ ಭಗವಂತ ಏನು ಮಾಡಿದ? ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡಿದ. ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡಲಿಕ್ಕೆ ಹೊರಟಾಗ ಅವನ ತಪಸ್ಸನ್ನು ವಿಘ್ನ ಮಾಡಬೇಕು ಅಂತ ಎಲ್ಲ ಅಪ್ಸರಾಸ್ತ್ರೀಯರನ್ನು ಕೊಟ್ಟು ಕಳಿಸ್ತ. ಎಲ್ಲ ಅಪ್ಸರಾಸ್ತ್ರೀಯರು ಬಂದು ಭಾರಿ ಸುಂದರ ಅಪ್ಸರಾಸ್ತ್ರೀಯರೆಲ್ಲ ಬಂದರು. ದೇವರೇನು ತಲೆನೇ ಕೆಡಿಸ್ಕೊಳ್ಳಿಲ್ಲ, ಟೆನ್ಷನ್ನೇ ಮಾಡಿಕೊಳ್ಳಿಲ್ಲ. ದೇವರು ತನ್ನ ತೊಡೆಯಿಂದ ಊರ್ವಶಿಯನ್ನು ಸೃಷ್ಟಿ ಮಾಡಿದ. ಅವಳನ್ನು ನೋಡಿ ಅವರೆಲ್ಲರೂ ನಾಚಿಕೊಂಡು ಹೋಗಿಬಿಟ್ರು. ಹೀಗಾಗಿ ದೇವರು ಕಾಮವನ್ನು ಗೆದ್ದ. ಏನು? ದೇವರು ಕಾಮವನ್ನು ಗೆದ್ದ. ಯಾಕೆಂದರೆ ಎಲ್ಲ ಅಪ್ಸರಾಸ್ತ್ರೀಯರು ಅವನ ಕಾಮವನ್ನು ವಿಕಾರ ಮಾಡಬೇಕು ಅಂತ ಬಂದರು, ಏನೂ ಆಗಲಿಲ್ಲ. ಹಾಗಾಗಿ ನಾರಾಯಣ ರೂಪಿಯಾದ ಭಗವಂತ ಕಾಮವನ್ನು ಗೆದ್ದ ಅಂತ ನಾನು ಹೇಳಿಕೊಂಡ ತಕ್ಷಣ ಇವ ರುದ್ರದೇವರು ಭಕ್ತ ಎದುರಿಗೆ ಬಂದ. ಏನ್ರಿ ನಿಮ್ಮ ನಾರಾಯಣನ ಕಾಮ? ನಮ್ಮ ರುದ್ರದೇವರು ಕಾಮ ಗೆದ್ದಾರ. ಕಾಮವನ್ನು ಸುಟ್ಟಾಕ್ಯಾರಲ್ಲ ಅವರು. ರುದ್ರದೇವರು ತಪಸ್ಸು ಮಾಡಬೇಕಾದ್ರೆ ಕಾಮ ಬಂದು ವಿಘ್ನ ಮಾಡಿದರೆ ಕಾಮನನ್ನು ತನ್ನ 3ನೇ ಕಣ್ಣಿನಿಂದ ನೋಡಿ ಸುಟ್ಟಾಕಿದ್ದಾರೆ ಅವರು. ಏನು ನಿಮ್ಮ ನಾರಾಯಣ ಏನು ದೊಡ್ಡವನ? ನಮ್ಮ ರುದ್ರದೇವರು ಕಾಮವನ್ನು ಗೆದ್ದಿದ್ದಾರೆ, ನಿಮ್ಮದೇನು ದೊಡ್ಡದು? ಅದಕ್ಕೆ ಈ ನಾರಾಯಣನ ಭಕ್ತ ಅಂದ, ಅಲ್ಲೇ ಇದೆ ಸ್ವಾರಸ್ಯ ಅಂದ. ನಿಮ್ಮ ರುದ್ರದೇವರು ಏನು ಮಾಡಿದ್ರು? ಕಾಮವನ್ನು ಸುಟ್ಟಾಕಿದರು. ನಮ್ಮ ನಾರಾಯಣ ಏನು ಮಾಡಿದ? ಕಾಮನನ್ನು ಗೆದ್ದ. ಆದರೆ ನಿಮ್ಮ ರುದ್ರದೇವರು ಕಾಮನನ್ನು ಸುಡಬೇಕಾದ್ರೆ ಏನು ಮಾಡಿದರು? ಸಿಟ್ಟು ಮಾಡಿಕೊಂಡ್ರು. ಹಾಗಾದರೆ ಕಾಮನನ್ನು ಗೆದ್ದರು, ಆದರೆ ಸಿಟ್ಟನ್ನು ಗೆಲ್ಲಿಕ್ಕಾಯ್ತಾ ಅವರಿಗೆ? ಇಲ್ಲ. ಕಾಮವನ್ನು ಗೆದ್ದರು, ಆದರೆ ಸಿಟ್ಟು ಗೆಲ್ಲಿಕ್ಕಾಯ್ತಾ? ಆಗಲಿಲ್ಲ. ಕಾಮವನ್ನು ಗೆಲ್ತೇನೆ ಅಂತ ಹೋಗಿ ಏನು ಮಾಡ್ದಂಗಾಯ್ತು? ಸಿಟ್ಟು ಮಾಡಿಕೊಂಡಂಗಾಯ್ತು. ಅದು ಯಾರೋ ಕತೆ ಹೇಳ್ತಾರಲ್ಲ, ನೀವು ಗಯಾಕ್ಕೆ ಹೋಗಿ ಏನು ಬಿಟ್ಟು ಬಂದ್ರಿ? ಸಿಟ್ಟು ಬಿಟ್ಟು ಬಂದೆ. ಏನು ಬಿಟ್ಟು ಬಂದ್ರಿ? ಸಿಟ್ಟು ಬಿಟ್ಟು ಬಂದೆ. ಏನು ಸಿಟ್ಟೋ? ಏನು ಬಿಟ್ಟು ಬಂದ್ರಿ ಸ್ವಾಮಿ? ಸಿಟ್ಟೋ ಮಾರಾಯ ಅಂದಂಗೆ. ಹಾಗಾದಾಗಾಯ್ತಿದು. ರುದ್ರದೇವರು ಕಾಮವನ್ನೇನೋ ಗೆದ್ದರು. ಏನು ಸುಂದರವಾಗಿ ಹೇಳುತ್ತೆ, ಕಾಮಂ ದಹಂತಿ ಕೃತಿನೋ ನನು ರೋಷ ದೃಷ್ಟ್ಯ ರೋಷಂ ದಹಂತ ಮುತತೇನ ದಹಂತ್ಯ ಸಹ್ಯಂ. ಸಿಟ್ಟಿನ ಕಣ್ಣಿನಿಂದ ಕಾಮವನ್ನೇನೋ ಗೆದ್ದ, ಆದರೆ ಅವನನ್ನೇ ಒಳಗೆ ಸುಡುವಂತಹ ಸಿಟ್ಟನ್ನು ಗೆಲ್ಲಿಕ್ಕೆ ರುದ್ರದೇವರಿಗೂ ಆಗಲಿಲ್ಲ. ಏನು ದೇವರ ಮಹಿಮೆ! ದೇವರು ಈ ಸಿಟ್ಟಿಗಿಟ್ಟಿಲ್ಲ, ಹೋಯ್ತು ಅಷ್ಟೇ. ಮುಂದೆ ಮತ್ತೊಂದು ಮಾತನ್ನು ಹೇಳ್ತಾರೆ, ಯಾದವಾರ್ಯರು ಅರ್ಥವನ್ನು ಬರೀತಾರೆ, ಬಹಳ ಸ್ವಾರಸ್ಯವಾಗಿ ಅರ್ಥವನ್ನು ಬರೀತಾರೆ. ಸರಿ, ಕಾಮವನ್ನು ಗೆದ್ದ ರುದ್ರದೇವರು, ಸಿಟ್ಟನ್ನು ಗೆಲ್ಲಿಕ್ಕಾಗಲಿಲ್ಲ. ಆದರೆ ನಮ್ಮ ದೇವರು ಹಾಗಲ್ಲ, ಸಿಟ್ಟನ್ನು ಗೆದ್ದ, ಕಾಮವನ್ನು ಗೆದ್ದ. ಆದ್ದರಿಂದ ನಮ್ಮ ದೇವರು ಉತ್ತಮ. ಅದಕ್ಕವನಂದ, ಇಲ್ಲ ಹಾಗಲ್ಲ, ರುದ್ರದೇವರದು ಒಂದು ಸಮಸ್ಯೆ ಏನಾಯಿತು, ಆಗೇನೋ ಕಾಮವನ್ನು ಗೆದ್ದರು. ಆದರೆ ಆಮೇಲೆ ಮತ್ತೆ ಅವ್ರಿಗೆ ಕಾಮ ಬಂತಲ್ಲ, ಪಾರ್ವತಿ ಜೊತೆಗೆ ವಿಹಾರ ಮಾಡ್ತಾರೆ, ಅಲ್ಲಿ ಕಾಮ ಬಂತು. ಮೋಹಿನಿ ರೂಪವನ್ನು ನೋಡಿ ಮೋಹಿತರಾದರು, ಕಾಮ ಬಂತು. ಒಮ್ಮೆ ಕಾಮವನ್ನು ಸುಟ್ಟದ್ದೇನೋ ನಿಜ,
ಆದರೆ ಆಮೇಲೆ ಮತ್ತೆ ಕಾಮಪೀಡಿತರಾಗಿದ್ದಾರೆ ರುದ್ರದೇವರು ಮೇಲಿಂದ ಮೇಲೆ. ಹಾಗೆ ನಿಮ್ಮ ದೇವರಿಗೆ ಯಾಕಾಗಿರಬಾರ್ದು? ನಾರಾಯಣ ತಪಸ್ಸು ಮಾಡುವ ಸಂದರ್ಭದಲ್ಲಿ ಅವರು ಬಂದರು, ಊರ್ವಶಿ ಅಪ್ಸರಾಸ್ತ್ರೀಯರು ಬಂದರು, ಕಾಮವನ್ನು ಗೆದ್ದ. ಒಂದ್ಸತಿ ಏನೋ ಗೆದ್ದ, ಆದರೆ ಗೆದ್ದ ಮಾತ್ರಕ್ಕೆ ಹಾಗೇ ಇರಬೇಕು ಅಂತಿಲ್ಲಲ್ಲ. ಆಮೇಲೆ ಮತ್ತೆ ಕಾಮ ಬಂದಿರಬಹುದಲ್ಲ ನಿಮ್ಮ ದೇವರ ಮನಸ್ಸಿನಲ್ಲಿ. ಅಂದರೆ ಅದಕ್ಕೆ ಭಾಗವತ ಹೇಳುತ್ತೆ, ಸೋಯಂ ಯದಂತರಮಲಂ ನಿವಿಶನ್ ಬಿಭೇತಿ ಕಾಮಃ ಕಥನ್ನು ಪುನರಸ್ಯ ಮನಶ್ರಯೇತ್. ಏನು ಸ್ವಾರಸ್ಯ ಭಾಗವತದ ಯಾದವಾರ್ಯರ ಪರಮಾನುಗ್ರಹ ಏನು ಚೆನ್ನಾಗಿ ಹೇಳ್ತಾರೆ ನೋಡಿ. ಅದಕ್ಕೆ ಯಾದವಾರ್ಯರು ಅಂತಾರೆ, ಈಗ ನೀವು ಅಂದರೆ ನಿಮಗೆ ಅನ್ನೋದಿಲ್ಲ, ನಮಗೆ ಅವ್ರಿಗೆ ಸಲಿಗೆ ಇದೆ ಹೇಳ್ತೇನೆ. ಯಾರ್ದೋ ಮನೆಗೆ ಹೋಗಿರ್ತೀವಿ, ಜಯತೀರ್ಥನ ಮನೆಗೆ ಹೋಗ್ತೇವೆ, ರಾಮದೇವ್ರ ಭಿಕ್ಷಾ ಸ್ವಾಮಿಗಳು ಪೂಜೆ, ಅಕ್ಷಂತೆ ಹಚ್ಕೋತೀವಿ. ಅಕ್ಷಂತೆ ಹಚ್ಕೊಂಡು ಅಲ್ಲಿ ಗೋಡಿಗೆ ಚಕ್ ಅಂತ ಒರೆಸ್ಬಿಟ್ಟಿರ್ತೀನಿ. ಒಬ್ರು ಯಾರಾದರೂ ಒರೆಸಿದ್ರೆ ಉಳಿದವ್ರಿಗೊಂದು ಧೈರ್ಯ, ಅಂತೂ ಅಡ್ಸ್ಯಾರಲ್ಲ ಅಂತ ಟಪ 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 ಅಂತ ಒಂದು 10 ಮಂದಿ ಒರೆಸ್ತಾರೆ. ಯಾರೋ ಭಾರಿ VIP ಮನೆಗೆ ಕರ್ಕೊಂಡು ಹೋಗಿರ್ತೀರಿ, ಭಾರಿ ಎಲ್ಲ ಪಾಶ್ ಇರ್ತದೆ, ಎಲ್ಲ ಇರ್ತದೆ, ಎಲ್ಲ ಕಡೆ ಕ್ಲೀನ್ ಅಂದರೆ ಕ್ಲೀನ್ ಇಟ್ಟಿರ್ತಾರೆ. ಅಲ್ಲಿ ನಾ ಏನು ಮಾಡ್ತೇನೆ, ಅಕ್ಷಂತೆ ಹಚ್ಕೊಂಡು ನೋಡ್ತೀನಿ, ಯಾರೂ ಒರೆಸಿಲ್ಲ ಅಂದರೆ ನನ್ನ ಅವ್ರಿಗೆ ಪಂಜಾಬ್ ಕೊಡಿಸ್ಕೊಂಡು ಸುಮ್ಮ ಕೂತ್ಬಿಡ್ತೀನಿ. ಹೌದಾ ಅಲ್ವ? ಇದು ಮನುಷ್ಯನ ಸೈಕಾಲಜಿ. ಕೈಯಲ್ಲಿ ಬಾಳೆಹಣ್ಣು ತಿಂತೀರಿ, ಸಿಪ್ಪಿ ತೆಗಿತೀರಿ. ಸ್ಟೇಷನ್ ಒಳಗಿದ್ರೆ, ರೈಲ್ವೆ ಸ್ಟೇಷನ್ ಒಳಗಿದ್ರೆ ಏನು ಮಾಡ್ತೀರಿ, ಸಿಪ್ಪಿ ಅಲ್ಲೇ ಒಗಿತೀರಿ. ಏರ್ಪೋರ್ಟ್ ಆಗಿದ್ರೆ ಒಗೆಯೋದಿಲ್ಲ, ಯಾಕಂದರೆ ಕ್ಲೀನ್ ಅದ ಅಂತ ಅನ್ನೋದಕ್ಕೆ ಏನು ಮಾಡ್ತೀರಿ, ಎಲ್ಲೋ ಹೋಗಿ ಹುಡುಕಿ ಹಾಕ್ತೀರಿ, ಎಸೆಯೋದಿಲ್ಲ. ಇದು ಮನುಷ್ಯರ ಸೈಕಾಲಜಿ. ಹಾಗೆ ಕಾಮ ವಿಚಾರ ಮಾಡಿದಂತೆ ರುದ್ರದೇವರ ಮನಸ್ಸು, ದೇವರ ಮನಸ್ಸು ಎರಡೂ ಕಡೆಗೆ ಒಳಗೆ ಹೋಗಬೇಕು ಅಂತ ನೋಡಿದಂತೆ. ರುದ್ರದೇವರ ಮನಸ್ಸೊಳಗೆ ಆಲ್ರೆಡಿ ಸಿಟ್ಟು ಅನ್ನುವ ಒಂದು ದೋಷ ಇತ್ತು. ಹೀಗಾಗಿ ಅವನೇನು ಹೆಂಗಿದ್ರೂ ಒಂದು ದೋಷದಲ್ಲ, ನಾ ಹೋದ್ರೆ ಏನು ತಪ್ಪು ಅಂತ ಕಾಮ ರುದ್ರದೇವರ ಮನಸ್ಸೊಳಗೆ ಹೋದನಂತ. ಆದರೆ ದೇವರ ಮನಸ್ಸನ್ನು ನೋಡಿದಂತೆ, ದೇವರ ಮನಸ್ಸಲ್ಲಿ ಯಾವ ದೋಷನೂ ಇಲ್ಲೋ ಮಾರಾಯ, ನಾ ಅಲ್ಲೊಳಗೆ ಹೋಗೋದಿಲ್ಲ ಅಂತ ವಾಪಸ್ ಬಂದ್ಬಿಟ್ನಂತೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ರುದ್ರದೇವರ ಮನಸ್ಸಿನಲ್ಲಿ ಕಾಮ ಹೋಗೋದಕ್ಕೆ ಡೇರ್ ಮಾಡಿದ. ಯಾಕೆ? ಆಲ್ರೆಡಿ ಅಲ್ಲಿ ಸಿಟ್ಟು ಅನ್ನುವ ದೋಷ ಇತ್ತು, ಅಕ್ಷಂತಿ ಒರೆಸಿತ್ತು, ನಾನು ಅಕ್ಷಂತಿ ಒರೆಸ್ದೆ. ಆದರೆ ದೇವರ ಮನಸ್ಸಿಗೆ ಹೋಗಲಿಕ್ಕೆ ಕಾಮ ಅಂಜಿಕೊಂಡ. ಯಾಕೆ ಅಂದರೆ ಯಾವ ದೋಷನೂ ಇಲ್ಲ ಅಲ್ಲಿ, ಅಷ್ಟು ಕ್ಲೀನ್ ಅದ. ಇಲ್ಲಪ್ಪ ನಾನು ಹೋಗೋದಿಲ್ಲ ಅಂತ ಹೇಳಿ ಕಥಂನು ಪುನರಸ್ಯ ಮನಶ್ರಯೇತ್ ಸೋಯಂ ಯದಂತರಮಲಂ ನಿವಿಶನ್ ಬಿಭೇತಿ ಕಾಮಃ. ಏನು ಚೆನ್ನಾಗಿ ಹೇಳುತ್ತೆ ಭಾಗವತ, ಇಷ್ಟು ಚೆನ್ನಾಗಿ ಯಾವ ಕಾಳಿದಾಸ ಹೇಳ್ತಾನೆ, ಯಾವ ಭಾರವಿ, ಯಾರೂ ಇಲ್ಲ, ವೇದವ್ಯಾಸ ದೇವರೇ ಹೇಳಬೇಕಿದನ್ನು. ಅಷ್ಟು ಸುಂದರವಾಗಿ ತಿಳಿಸಿಕೊಡ್ತಾರೆ. ಹೀಗೆ ಭಗವಂತ ಕಾಮವನ್ನು ಗೆದ್ದ, ಕ್ರೋಧವನ್ನು ಗೆದ್ದಿದ್ದಾನೆ. ಆಮೇಲೆ ಬೇಕಾದಷ್ಟಿದೆ. ಪ್ರಸಿದ್ಧವಾದ ಶ್ಲೋಕ, ಅಂತಃಸರಸ್ಯುರು ಬಲೇನ ಬಲೆ ಗೃಹೀತೋ ಗ್ರಾಹೇಣ ಯೂಥಪತಿರಂಬುಜ ಹಸ್ತ ಆರ್ತಃ ಆಹೇದಮಾದಿ ಪುರುಷಾಖಿಲ ಲೋಕನಾಥ ತೀರ್ಥಶ್ರವಶ್ರವಣ ಮಂಗಲ ನಾಮಧೇಯ. ಗಜೇಂದ್ರ ಮೋಕ್ಷದ ವರ್ಣನೆಯನ್ನು ಮಾಡ್ತಾರೆ. ಸ್ಮೃತ್ವಾ ಹರಿಸ್ತಮರಣಾರ್ಥಿನಮಪ್ರಮೇಯ ಚಕ್ರಾಯುಧ ಪತಗರಾಜ ಭುಜಾದಿರೂಢ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಜಹಾರ. ಆ ಗಜೇಂದ್ರನನ್ನು ಉದ್ಧಾರ ಮಾಡಿದಂತಹ ಭಗವಂತ ಒಂದು ಹೇಳ್ತಾರೆ ಕೊನೆಗೆ. ಈ ಎಲ್ಲ ಭಗವಂತನ ರೂಪಗಳನ್ನು ಹೇಳಿ ಭಗವಂತ ಯೇಷಾಂ ಸ ಏವ ದಯಯೇದನಂತಹ ಸರ್ವಾತ್ಮನ ಆಶ್ರಿತ ಪದೋ ಯದಿ ನಿರ್ವ್ಯಲೀಕಂ ತೇವೈ ವಿದಂತಿ ಅತಿತರಂತಿ ಚ ದೇವ ಮಾಯಾಂ. ಈ ದೇವರ ಮಾಯೆಯನ್ನು ಯಾರು ಗೆಲ್ಲಬಹುದು? ದೇವರ ಮಾಯೆ ಅಂದರೆ ಏನೋ ಬಹಳ ದೊಡ್ಡ ಮಾಯೆ ಅಲ್ಲ, ನಮಗೆಲ್ಲ ದೇವರ ಮಾಯೆ ಇದೆ. ಈಗ ಪಾಠ ಓದಬಾರದು, ಶಾಸ್ತ್ರ ಅಧ್ಯಯನ ಮಾಡಬಾರದು, ಬೆಳಿಗ್ಗೆ ಬೇಗ ಏಳಬಾರದು, ಸಂಧ್ಯಾ ವಂದನೆ ಮಾಡಬಾರದು, ದೇವರ ಪೂಜೆ ಬೇಕಾಗಿಲ್ಲ, ಇವೆಲ್ಲ ಭಾವನೆಗಳೇನು ಬರುತ್ತೆ ನೋಡಿ, ಇದೆಲ್ಲ ದೇವಮಾಯೆ. ಹಾಗಾದರೆ ಈ ದೇವಮಾಯೆ ಹೋಗೋದು ಹೇಗೆ? ಯೇಷಾಂ ಸ ಏವ ಭಗವಾನ್ ದಯೆಯೇ. ಯಾರ ಮೇಲೆ ದೇವರು ದಯೆ ಮಾಡ್ತಾನೆ ಅವನಿಗಿದೆಲ್ಲ ಹೋಗುತ್ತೆ. ಇವತ್ತು ನಾನು ತಪ್ಪದೆ ಸರಿಯಾದ ಸಮಯಕ್ಕೆ ಸಂಧ್ಯಾ ವಂದನೆ ಮಾಡಿದೆ ಅಥವಾ ದೇವರ ಪೂಜೆ ಮಾಡಿದೆ ಅಂದರೆ ಅಷ್ಟೇ ದೇವರ ದಯೆಯಾಗಿದೆ ಅಂತ ಅರ್ಥ. ಅಷ್ಟೇ ದೇವರ ಮಾಯೆ ಹೋಯಿತು, ದೇವರ ಮಾಯೆ ಹೋಯಿತು. ಹೀಗೆ ಮಾಡ್ತಾರೆ. ಮತ್ತೊಂದು ಮಾತನ್ನು ಹೇಳ್ತಾರೆ, ಸ್ವಲ್ಪ ಟೆಕ್ನಿಕಲ್ ಆದ ಮಾತು, ಅರ್ಥ ಆಗಬಹುದು ಅಂತ ಅಂದ್ಕೊಂಡಿದ್ದೇನೆ. ಶಬ್ದೋನ ಯತ್ರ ಪುರುಕಾರಕವತ್ಕ್ರಿಯಾರ್ಥೋ 47ನೇ ಶ್ಲೋಕ. ಮಾಯಾಪರೈತ್ಯಭಿಮುಖೇ ಚ ವಿಲಜ್ಜಮಾನ
ತದ್ವೈ ಪದಂ ಭಗವತಃ ಪರಮಸ್ಯ ಪುಂಸೋ ಬ್ರಹ್ಮೇತಿ ತದ್ವಿದುರಜಸ್ರ ಮುಖಂ ವಿಶೋಕಂ. ದೇವರನ್ನ ಶಬ್ದ ವೇದಗಳೆಲ್ಲ ದೇವರನ್ನು ವರ್ಣನೆ ಮಾಡಬೇಕು ಅಂತ ಹೊರಟುವಂತೆ. ವರ್ಣನೆ ಮಾಡಬೇಕು ಅಂತ ಹೊರಟ್ರೆ ಶಬ್ದೋನ ಯತ್ರ ಪುರುಕಾರಕವಾನ್. ಶಬ್ದದ ಅರ್ಥ ನಾನು ಹೇಳೋದಿಲ್ಲ, ತಾತ್ಪರ್ಯ ಹೇಳ್ತೇನೆ. ವೇದಗಳು ದೇವರನ್ನು ಹೇಳಿಕೊಡೋದು ಎರಡು ರೀತಿಯಿಂದ. ಹೇಗೆ? ಒಂದು ವಾಕ್ಯ ಸಮನ್ವಯ ಅಂತ ಕರೀತಾರೆ. ವಾಕ್ಯ ಸಮನ್ವಯ ಅಂದರೆ ಏನು? ಉದಾಹರಣೆಗೆ ಗಣಾನಾಂತ್ವಾ ಗಣಪತೆ ಕವೀನಾಂ ಉಪವಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಥಾನ ಶೃಣ್ವನ್ನೋತಿ ಬಿಸ್ಸೀದ ಸಾಧನಂ ಅಂತ ಒಂದು ಮಂತ್ರ ಇದೆ. ಈ ಮಂತ್ರ ಯಾರ ಮಂತ್ರ? ಇದು ಗಣಪತಿಯ ಮಂತ್ರ. ಇದು ದೇವರ ಮಂತ್ರ ಅಂತ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಬಹಳ ಕಷ್ಟ ಏನಿಲ್ಲ. ಆ ಗಣಪತಿ ಅನ್ನುವ ಶಬ್ದ ಇದೆಯಲ್ಲ, ಆ ಗಣಪತಿ ಅನ್ನುವ ಶಬ್ದಕ್ಕೆ ದೇವರು ಅಂತ ಅರ್ಥ ಮಾಡಿಬಿಟ್ರೆ ಉಳಿದದ್ದೆಲ್ಲ ದೇವರಿಗೆ ಅಪ್ಲೈ ಆಗಿಬಿಡ್ತದೆ. ಉದಾಹರಣೆಗೆ ಇಂದ್ರನು ವಜ್ರಾಯುಧದಿಂದ ವೃತ್ರಾಸುರನನ್ನು ಸಂಹಾರ ಮಾಡಿದನು ಅನ್ನುವ ಒಂದು ವಾಕ್ಯ ಇದೆ. ಈ ವಾಕ್ಯವನ್ನು ದೇವರ ಪರ ಅಂತ ಮಾಡಬೇಕಾದ್ರೆ ನಾನೇನು ಮಾಡಬೇಕು? ಇಂದ್ರ ಅಂದರೆ ದೇವರು ಅಂತ ಅರ್ಥ ಮಾಡಿಬಿಟ್ರೆ ಅದು ಪೂರ್ಣ ವಾಕ್ಯ ದೇವರಿಗೆ ಹೋಗಿಬಿಡತ್ತೆ. ಇದು ವಾಕ್ಯ ಸಮನ್ವಯ ಅಂತಂತಾರೆ. ವೇದಗಳು ವಿಚಾರ ಮಾಡುತ್ತಂತೆ, ದೇವರನ್ನು ವಾಕ್ಯ ಸಮನ್ವಯದಿಂದ ದೇವರನ್ನು ಸ್ತೋತ್ರ ಮಾಡೋಣ ಅಂತ ಮಾಡುತ್ತಂತೆ. ಅಷ್ಟು ಮಾಡಿದರೂ ಕೂಡ ದೇವರ ಮಹಿಮೆ ಮುಗಿಲಿಲ್ಲ. ಸರಿ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ ಅಂತ ಹೋಯಿತು. ನೆಕ್ಸ್ಟ್ ಸ್ಟೆಪ್ ಏನದು? ಪದ ಸಮನ್ವಯ ಅಂತ. ಪದ ಸಮನ್ವಯ ಅಂದರೆ ಏನು ಅಂದರೆ ಇಂದ್ರನು ವಜ್ರಾಯುಧದಿಂದ ವೃತ್ರಾಸುರನನ್ನು ಸಂಹಾರ ಮಾಡಿದನು ಅನ್ನುವಾಗ ಇಂದ್ರ ದೇವರು, ವಜ್ರ ದೇವರು, ಆಯುಧ ದೇವರು, ವೃತ್ರ ದೇವರು, ಅಸುರ ದೇವರು, ಎಲ್ಲ ಶಬ್ದಕ್ಕೂ ದೇವರು ಅಂತೇ ಅರ್ಥ. ಹೀಗೆ ಸಮನ್ವಯವನ್ನು ಮಾಡುತ್ತೆ ಪದ ಸಮನ್ವಯ ಪಕ್ಷ ಅಂತ. ವೇದ ಭಾಗವತ ಹೇಳುತ್ತೆ ಪುರುಕಾರಕವಾನ್ ಕ್ರಿಯಾರ್ಥ ಅಂದ್ರೇನು? ಧಾತ್ವರ್ಥ ಅಂತ ಅರ್ಥ. ಧಾತ್ವರ್ಥ ಅಂದರೆ ಈಗ ಯಾವುದೇ ಶಬ್ದವನ್ನು ತೆಗೆದುಕೊಂಡಾಗ ಒಂದು ಧಾತುವಿನಿಂದ ಅದು ನಿಷ್ಪನ್ನ ಆಗತ್ತೆ. ಪುರುಷ, ಪೂರ್ಣ ಇವೆಲ್ಲ ಶಬ್ದಗಳು ಧಾತುವಿನಿಂದ ನಿಷ್ಪನ್ನ. ಹಾಗೆ ದೇವರ ಸ್ತೋತ್ರವನ್ನು ಮಾಡೋದಕ್ಕೆ ಮೊದಲು ವಾಕ್ಯ ಸಮನ್ವಯದಿಂದ ಮಾಡಿತು. ಅಷ್ಟು ಸಾಕಾಗದೇನೆ ಎಷ್ಟು ವೇದ ಇದೆಯಪ್ಪ? ಅನಂತ ವೇದ. ಅನಂತ ವೇದದಲ್ಲಿ ಎಷ್ಟು ಪದಗಳಿದೆಯಪ್ಪ? ಅನಂತ ಪದಗಳು. ಆ ಎಲ್ಲ ಪದಗಳನ್ನು ದೇವರು 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 ಅಂತ ಅರ್ಥ ಮಾಡಿದರೂ ಕೂಡ ಶಬ್ದೋನ ಯತ್ರ ದೇವರ ವಿಷಯವನ್ನು ಪೂರ್ಣ ಹೇಳಲಿಕ್ಕಾಗಲಿಲ್ಲ ವೇದಕ್ಕೆ. ವ್ಯತ್ಯಾಸ ಆಗತ್ತೋ ಇಲ್ವೋ? ಬರೀ ವಾಕ್ಯ ಸಮನ್ವಯ ತಿಳ್ಕೊಳ್ಳಿ. ಸುಮ್ಮನೆ ಜಸ್ಟ್ ಒಂದು ಇಮ್ಯಾಜಿನ್, 100 ಶ್ಲೋಕದ ಒಂದು ಸ್ತೋತ್ರ ಇದೆ. 100 ಶ್ಲೋಕದ ಸ್ತೋತ್ರದಲ್ಲಿ ಪ್ರತಿ ಶ್ಲೋಕವನ್ನು ನಾನು ದೇವರಿಗೆ ಅಪ್ಲೈ ಮಾಡಿದರೆ ದೇವರ ಗುಣ ಎಷ್ಟು ಹೇಳಿದಂತಾಯಿತು? 100. ಆದರೆ ಪ್ರತಿ ಪದವನ್ನು ದೇವರಿಗೆ ಅಪ್ಲೈ ಮಾಡಿದರೆ 1000 ಆಗತ್ತೆ, 10,000 ಆಗತ್ತೆ. ಹಾಗೆ ಅನಂತ ವೇದಗಳಲ್ಲಿರುವ ಅನಂತಾನಂತ ಪದಗಳನ್ನು ದೇವರಿಗೆ ಸಮನ್ವಯ ಮಾಡಿ ಹೇಳಿದರೂ ಕೂಡ ಶಬ್ದಕ್ಕೆ ದೇವರ ಗುಣವನ್ನು ಪೂರ್ಣವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಅಂತಹ ಭಗವಂತನಿಗೆ ನಮಸ್ಕಾರ. ಇದಂ ಭಾಗವತಂ ನಾಮ ಯನ್ಮೇ ಭಗವತೋದಿತಂ. ಹಾಗಾಗಿ ಆ ಭಗವಂತನ ಮಹಿಮೆಯನ್ನು ತಿಳಿಸಿಕೊಡಬೇಕು ಅಂತ ಮತ್ತೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಮತ್ತೊಂದು ಪ್ರಶ್ನೆ, ಇದು ಸ್ವಲ್ಪ ಕಠಿಣವಾದ ಪ್ರಶ್ನೆ ಇದೆ, ಸುಮ್ಮನೆ ತಿಳಿಸಿಬಿಡ್ತೇನೆ. ನಾರದರು ಮತ್ತೆ ಪ್ರಶ್ನೆಯನ್ನು ಮಾಡ್ತಾರೆ, ಶುಕಾಚಾರ್ಯರು ಪ್ರಶ್ನೆಯನ್ನು ಮಾಡಿದ್ದಾರೆ. ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಹೇಳ್ತಾರೆ. ಸೃಷ್ಟಿಯ ವಿವರವನ್ನು ತಿಳಿಸಿಕೊಡಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಸೃಷ್ಟಿಯ ಕ್ರಮ ಹೇಗೆ ಅಂದರೆ, ಬ್ರಹ್ಮದೇವರು ಪದ್ಮದಿಂದ ಹೊರಗೆ ಬಂದರು. ಎಲ್ಲ ವಿವರ ತೃತೀಯ ಸ್ಕಂದದಲ್ಲಿ ವಿವರವಾಗಿದೆ, ಇಲ್ಲಿಗೆ ಸಂಕ್ಷೇಪ ಮಾತ್ರ. ಬ್ರಹ್ಮದೇವರು ಪದ್ಮದಿಂದ ಹೊರಗೆ ಬಂದರು. ಪದ್ಮದಿಂದ ಹೊರಗೆ ಬಂದಾಗ ಏನು ಮಾಡಬೇಕು ಅಂತ ಆ ಕಡೆ ಈ ಕಡೆ ನೋಡಿದರು, ಗೊತ್ತಾಗಲಿಲ್ಲ. ಆಗ ತಪ ಅಂತ ದೇವರು ಆದೇಶ ಮಾಡಿದ. ತಪ ಅಂತ ಆದೇಶ ಮಾಡಿದಾಗ ಬ್ರಹ್ಮದೇವರು ತಪಸ್ಸು ಮಾಡಿದರು. ತಪಸ್ಸು ಮಾಡಿದ ಮೇಲೆ 1,000 ವರ್ಷದವರೆಗೆ ತಪಸ್ಸು. ದಿವ್ಯ ವರ್ಷ ಸಹಸ್ರ, ಮಾನುಷ ವರ್ಷ ಅಲ್ಲ, ದೇವತೆಗಳ 1,000 ವರ್ಷದವರೆಗೆ ತಪಸ್ಸು ಮಾಡಿದರು. ತಪಸ್ಸು ಮಾಡಿದಾಗ ಬ್ರಹ್ಮದೇವರಿಗೆ ಭಗವಂತ ತನ್ನ ಲೋಕವನ್ನು ತೋರಿಸ್ತಾನೆ, ಶ್ವೇತದ್ವೀಪವನ್ನು ತೋರಿಸ್ತಾನೆ.
ಆ ಶ್ವೇತದ್ವೀಪವನ್ನು ತೋರಿಸಿದಾಗ ಆ ಶ್ವೇತದ್ವೀಪವನ್ನು ನೋಡ್ತಾರೆ. ಶ್ವೇತದ್ವೀಪವನ್ನು ನೋಡಿ ಅಲ್ಲಿ ಭಗವಂತನ ನಾನಾ ರೂಪಗಳು, ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿ ಭಗವಂತನ ಸೇವೆಯನ್ನು ಮಾಡೋದು ಎಲ್ಲ ಅದ್ಭುತವಾದ ಶೀರ್ಯತ್ತ ರೂಪಿಣ್ಯುರುಗಾಯ ಪಾದಯೋ ಕರೋತಿ ಮಾನಂ ಬಹುಧಾ ವಿಭೂತಿವಿಹಿ. ತಾನೇ ಅನೇಕ ರೂಪಗಳನ್ನು ತೆಗೆದುಕೊಂಡು ಭಗವಂತನ ಎಲ್ಲ ಸೇವೆಯನ್ನು ಲಕ್ಷ್ಮೀದೇವಿ ಅಲ್ಲಿ ಮಾಡ್ತಾ ಇರ್ತಾಳೆ. ಅದನ್ನು ಬ್ರಹ್ಮದೇವರು ನೋಡ್ತಾರೆ. ಬ್ರಹ್ಮದೇವರು ನೋಡಿದರು ಅಲ್ಲಿ ಭಗವಂತ ಅವನ ಸುತ್ತಲೂ ಚತುಹು ಷೋಡಶ ಪಂಚಶಕ್ತಿಭಿ 4, 16, 5 ಆವರಣಗಳು ದೇವರ ಸುತ್ತಲೂ ಇದೆಯಂತೆ. ಯಾರವರು? ದೇವರೇ. ಏನವರು? ಅದನ್ನೇ ಹೇಳ್ತಾರೆ. 4 ಯಾರು ಅಂದರೆ ಇಚ್ಛಾ, ಜ್ಞಾನ, ಕ್ರಿಯಾ, ಸತ್ಯ ಎಂಬಂತಹ 4 ಒಂದು ಆವರಣ. ಅದಾದ ಮೇಲೆ ಮತ್ತೆ ಪೃಥ್ವಿ, ಸತ್ಯ, ಈಶಾನ, ಅನುಗ್ರಹ ಅಂತ ಲಕ್ಷ್ಮೀದೇವಿ ರೂಪ, ಭಗವಂತನ ರೂಪ, ಅದೊಂದು ಆವರಣ. ಆಮೇಲೆ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ ಮತ್ತೆ ಭಗವಂತನ ರೂಪ. ಹೀಗೆ ದೇವರು ಮಧ್ಯ, ಅವನ ಸುತ್ತಲೂ ಈ ಆವರಣಗಳು. ಹೀಗೆ 4 ಶಕ್ತಿಗಳು. 16 ಯಾವುದು? ಅದನ್ನು ಹೇಳ್ತಾರೆ. ಮೋಚಕ, ಸೂಕ್ಷ್ಮ, ಸೂಕ್ಷ್ಮಾಮೃತ, ಜ್ಞಾನಾಮೃತ, ಧ್ಯಾಯಿನಿ, ವ್ಯಾಪಿನಿ, ವ್ಯೋಮ, ಅನಂತ, ಅಣಿಮ, ಲಘಿಮ ಎಂಬುದಾಗಿ ಮತ್ತೆ 16. ಆ 16 ಶಕ್ತಿಯ ಒಳಗೆ ಮತ್ತೆ ದೇವರ 16 ರೂಪಗಳು. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಕೇಶವನಿಂದ ದಾಮೋದರನವರೆಗೆ 12. ಹೀಗೆ 16 ರೂಪಗಳು ಭಗವಂತನದು ಇದೆ. ಅದರ ಒಳಗೆ ಮತ್ತೆ 5 ಶಕ್ತಿಗಳು. ಉತ್ಕರ್ಷಿಣಿ, ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ, ಯೋಗ ಎಂಬುದಾಗಿ 5. ಆ 5ರ ಒಳಗೆ ಮತ್ತೆ ದೇವರ 5 ರೂಪಗಳು. ಕ್ರುದ್ಧೋಲ್ಕ, ವೀರೋಲ್ಕ, ಮಹೋಲ್ಕ, ಸಹಸ್ರೋಲ್ಕ, ದ್ಯುಲ್ಕ. ಹೀಗೆ ಇಷ್ಟೆಲ್ಲ ಶಕ್ತಿಗಳಿಂದ ಪರಿವೃತನಾದಂತಹ ಭಗವಂತನನ್ನು ನೋಡಿದ್ದಾರೆ. ಭಗವಂತನನ್ನು ನೋಡಿದ ಮೇಲೆ ದೇವರ ಸ್ತೋತ್ರವನ್ನು ಮಾಡ್ತಾರೆ. ಭಾರೀ ಭಕ್ತಿಯಿಂದ ದೇವರ ಸ್ತೋತ್ರವನ್ನು ಮಾಡಿದಾಗ ವರಂಬರೆಯ ಭದ್ರಂತೆ, ಬ್ರಹ್ಮದೇವರಿಗೆ ದೇವರು ಕೇಳಿದಂತೆ ಏನು ವರ ಬೇಕು? ಒಂದರ್ಥದಲ್ಲಿ ವರ ಕೊಡೋ ಕಾರಣ ಇಲ್ಲ. ಯಾಕೆ ಅಂದರೆ ಸರ್ವಶ್ರೇಯ ಪರಿಶ್ರಮ ಪುಂಸಾಂ ಮದ್ ದರ್ಶನಾವಧಿ. ದೇವರು ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಜಗತ್ತಿನಲ್ಲಿ ಮಾಡುವ ಏನೆಲ್ಲ ಪರಿಶ್ರಮಗಳಿದೆ, ತಪಸ್ಸು, ವ್ರತ, ನಿಯಮ, ದಾನ, ಧರ್ಮ ಎಲ್ಲವೂ ಕೊನೆಯಾಗೋದಲ್ಲಿ ಮದ್ದರ್ಶನಾವಧಿ. ನನ್ನ ದರ್ಶನ ಆದರೆ ಮುಗಿದೋಯ್ತು, ಅದರ ಮೇಲೆ ಮತ್ತೊಂದೇನು ಎಕ್ಸ್ಟ್ರಾ ಫಲ ಇಲ್ಲ. ಆದರೂ ವರ ಕೇಳು, ನಾನು ಕೊಡ್ತೇನೆ ಅಂದಾಗ ಬ್ರಹ್ಮದೇವರಂತಾರೆ, ಸ್ವಾಮಿ ಸ್ವತಂತ್ರ ಅಂದರೆ ಏನು, ಅಸ್ವತಂತ್ರ ಅಂದರೆ ಏನು, ಈ ಜಗತ್ತೆಲ್ಲ ಅಸ್ವತಂತ್ರ ಯಾಕೆ, ನೀನು ಸ್ವತಂತ್ರ ಯಾಕೆ, ಇವುಗಳನ್ನೆಲ್ಲ ನನಗೆ ತಿಳಿಸಿಕೊಡು. ಒಂದು. ಇನ್ನೊಂದು, ಈಗ ನೀನು ಹೇಳಿದ ಮೇಲೆ ನಾನು ಜಗತ್ತಿನ ಸೃಷ್ಟಿ ಮಾಡಬೇಕು. ಆದರೆ ಜಗತ್ತಿನ ಸೃಷ್ಟಿಯನ್ನು ಮಾಡಬೇಕಾದರೆ ಯಾವತ್ ಸಖ ದೇವರು ಬಂದ, ಬ್ರಹ್ಮದೇವ್ರ ಕೈ ಹೆಗಲ ಮೇಲೆ ಕೈ ಹಾಕದ, ಬ್ರಹ್ಮ ಜಗತ್ತಿನ ಸೃಷ್ಟಿ ಮಾಡಪ್ಪ ಅಂದ. ಇವ್ರಿಗೆ ಸೊಕ್ಕ ಬಂದ್ಬಿಡ್ಬೋದು. ದೇವ್ರು ನನ್ನ ಕೆಲವ್ರು ಆಗ್ತಿರ್ತದೆ, ಸ್ವಾಮಿಗಳು ಪಾಪ ಕರೆದು ಒಂದು ದಿವಸ ಏನೋ ಕೈ ಮೇಲೆ ಕೈ ಹಾಕಿಬಿಡ್ತಾರೆ, ನನ್ನ ಮಾತೇ ಆಡಿಸೋರಿಲ್ಲ ಅಂತ ತಿಳ್ಕೊಂಡಿರ್ತಾರೆ. ಹಾಗೆ ನನಗೆ ಆಗುವುದು ಬೇಡ. ಬ್ರಹ್ಮದೇವರಂತಾರೆ, ಯಾವತ್ ಸಖಾ ಸಖ್ಯುರಿವೇಶತೆ ಕೃತಃ. ಒಬ್ಬ ಗೆಳೆಯ ಇನ್ನೊಬ್ಬ ಗೆಳೆಯನಿಗೆ ಹೇಳೋ ಹಾಗೆ ಪ್ರೀತಿಯಿಂದ ನನ್ನ ಹೆಗಲ ಮೇಲೆ ಕೈ ಹಾಕಿ ಬ್ರಹ್ಮ ಸೃಷ್ಟಿ ಮಾಡಪ್ಪ ಅಂತ ನನಗಂದಿ, ನಾನು ಸೃಷ್ಟಿ ಮಾಡ್ತೇನೆ. ಸೃಷ್ಟಿ ಮಾಡಿ ಬೇಕಾದಷ್ಟು ಅವರವರಿಗೆ ಯೋಗ್ಯವಾದ ಭೋಗ ಪದಾರ್ಥಗಳನ್ನು ಕೊಡ್ತೇನೆ, ಎಲ್ಲ ಮಾಡ್ತೇನೆ. ಆದರೆ ಅವಿಕ್ಲವಸ್ತೆ ಪರಿಕರ್ಮಣಿ ಸ್ಥಿತೋ ಮಾಮೇ ಸಮುನ್ನದ್ಧ ಅಜಮಾನಿನಃ ಸಮುನ್ನದ್ಧ ಮದೋ ಅಜಮಾನಿನಃ. ನನಗೆ ಅಹಂಕಾರ ಬರೋದು ಬೇಡ. ಯಾಕ್ರಿ ಅಹಂಕಾರ ಯಾಕೆ ಬರಬೇಕು ನಿನಗೆ? ಅಜಮಾನಿನಃ, ನಾನು ದೇವರ ಮಗ. ಯಾದವಾರ್ಯರ ಅರ್ಥ ಬರೀತಾರೆ, ಆತ್ ಜಹ, ಅಂದರೆ ಭಗವಂತ, ಅಜ ಅಂದರೆ ಭಗವಂತನಿಂದ ಹುಟ್ಟಿದವನು. ನಾನು ದೇವರ ಮಗ ರೀ, ಸರಿ ನಾನು ದೇವರ ಮಗ ಬರ್ತಾ ಇದ್ದೇನೆ. ಬೇಕಾಗಿಲ್ಲ, ಯಾವ ಅಹಂಕಾರ ನನಗೆ ಬೇಡ. ನಾನು ಸೃಷ್ಟಿ ಮಾಡುವ ಈ ಕ್ರಿಯೆಯಲ್ಲಿ ಸರ್ವಥ ನನಗೆ ಅಹಂಕಾರ ಬರುವುದು ಬೇಡ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಮೇಲೆ ಇನ್ನನೇಕ ಮತ್ತ ಯಾವಾನಹಂ, ದೇವರು ಉಪದೇಶವನ್ನು ಮಾಡ್ತಾನೆ. ನಾನು ಯಾರು, ನನ್ನ ಸತ್ತ ಅಂದರೆ ಏನು, ನನ್ನ ಅವತಾರಗಳು, ನನ್ನ ಗುಣಗಳು, ನನ್ನ ಕರ್ಮಗಳು ಎಂಥದ್ದು,
ಇದೆಲ್ಲದರ ಅನುಗ್ರಹ ಅಂದರೆ ಇದೆಲ್ಲವೂ ಕೂಡ ನನ್ನ ಅನುಗ್ರಹದಿಂದ ನಿನಗೆ ಪೂರ್ಣವಾಗಿ ಅರ್ಥವಾಗತ್ತೆ ಅಂತ ಬ್ರಹ್ಮದೇವರಿಗೆ ದೇವರು ಆಶೀರ್ವಾದ ಮಾಡ್ತಾರೆ. ಇದಾದ ಮೇಲೆ ಚತುಶ್ಲೋಕಿ ಭಾಗವತ ದೇವರು ಬ್ರಹ್ಮದೇವರಿಗೆ ಉಪದೇಶ ಮಾಡಿದಂತಹ ಭಾಗವತ, 4 ಶ್ಲೋಕದ ಭಾಗವತ ಅಂತ ಇದನ್ನು ಕರೀತಾರೆ. ಬಹಳ ವಿಸ್ತಾರವಾದದ್ದು. ಒಂದೇ ಸಂಕ್ಷೇಪದಲ್ಲಿ ಹೇಳೋದಾದರೆ, ಅಹಮೇವ ಆಸಮಗ್ರೇಚ ನಾಣ್ಯದ್ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋವಶಿಷ್ಯೇತ ಸೋಸ್ಮ್ಯಹಂ. ಆ ಶಬ್ದಗಳ ಅರ್ಥ ಹೇಳೋದಿಲ್ಲ, ನಾನು ಎಲ್ಲ ಬರ್ಕೊಂಡಿದ್ದೇನೆ, ಈಗ ಅಷ್ಟು ಸಮಯ ಇಲ್ಲ. ಒಂದೇ ಒಂದು ಸಿಂಪಲ್ ಲಾಜಿಕ್ ದೇವರು ಹೇಳ್ತಾನೆ. ಏನು ಅಂದರೆ, ನೋಡಪ್ಪ, ಪ್ರಳಯ ಕಾಲದಲ್ಲಿ ನೀವ್ಯಾರಾದರೂ ಇದ್ರಾ? ಇಲ್ಲ. ಎಲ್ಲ ನಾನೇ ಮಾಡ್ತಿದ್ನೋ? ಇಲ್ಲ, ನಾನೇ ಮಾಡ್ತಿದ್ದೆ. ಸೃಷ್ಟಿ ಆಗೋದಕ್ಕಿಂತ ಮೊದಲು ನೀವ್ಯಾರಾದರೂ ಇದ್ರಾ? ಯಾರೂ ಇಲ್ಲ. ನಾನೇ ಮಾಡ್ತಾ ಇದ್ನೋ? ಇಲ್ಲ, ನಾನೇ ಮಾಡ್ತಾ ಇದ್ದೆ. ಅಂದಮೇಲೆ ಸೃಷ್ಟಿಯ ಈ ಮಧ್ಯಕಾಲದಲ್ಲಿ ನಾವೇ ಎಲ್ಲ ಮಾಡ್ತೀವಿ ಅಂತ ನಿಮಗೆ ಯಾಕೆ ಅಹಂಕಾರ? ಇಷ್ಟೇ ದೇವರು ಕೇಳಿದ್ದು, 3 ಮಾತು. ಸೃಷ್ಟಿಯ ಮೊದಲು ನಾನೇ ಇದ್ದೆ, ನೀವ್ಯಾರೂ ಇರಲಿಲ್ಲ, ಎಲ್ಲ ನಡೆಸ್ಕೊಂಡು ನಾನು ಹೊಂಟಿದ್ದೆ, ಹೌದಾ? ಸೃಷ್ಟಿಯ ಮಧ್ಯದಲ್ಲಿ ನೀವೇನೇನೋ ಮಾಡ್ಕೋತೀವಿ ಅಂತಂತೀರಿ. ಸೃಷ್ಟಿ ಆಗಿ ಮುಗಿದ ಮೇಲೆ ಪ್ರಳಯ ಕಾಲದಲ್ಲಿ ನಾನೊಬ್ಬನೇ ಇದ್ದೆ, ಎಲ್ಲ ನಾನು ಮಾಡ್ಕೊಂಡೋ? ಇಲ್ಲ. ಈಗ ನೀವು ಬಂದು ನಾನು ಮಾಡ್ತೀನಿ ಅಂದರೆ ನಮ್ಮ ಮನೇಲಿ ಬೈತಿರ್ತಾನೆ. ಈ ಹೊಸ ವಾಲಂಟಿಯರ್ಸ್ ಬಂದರೆ, ನೀವು ಇವತ್ತು ಬಂದಿರಿ, ಇಷ್ಟು ದಿವಸ ನಾ ಮಾಡಿನೋ? ಇಲ್ಲ. ನೀವಿಲ್ಲದೆ ಇದ್ದ, ನೀವು ಶನಿವಾರ ಭಾನುವಾರ ಅಷ್ಟೇ ಬರ್ತೀರಿ, ಉಳಿದ ದಿವಸ ಯಾರು ಮಾಡ್ತಾರ? ನಾ ಮಾಡ್ತೀನಿ. ಉಳಿದ ದಿವಸ ನಾ ಮಾಡ್ತೀನಿ, ನೀ ಬರೋಕ್ಕಿಂತ ಮೊದಲು ನಾ ಮಾಡಿದ್ದೀರಿ. ಈಗ ಬಂದು ನಾ ಮಾಡಿ ನಿಂತು ಫೋಟೋ ತೆಗೆಸ್ಕೊತೀರಿ ಅಂತ ಬೈತಾನ? ಇಲ್ಲ. ಹಾಗೇ ದೇವರು ಬೈತಾ ಇದ್ದಾನೆ. ಏನಂತ? ಸೃಷ್ಟಿ ಆಗೋಕ್ಕಿಂತ ಮೊದಲು ಎಲ್ಲ ನಾನೇ ಮಾಡಿದೆ. ಅಹಮೇವ ಆಸಮಗ್ರೆ, ಎಲ್ಲ ನಾನೇ ಮಾಡಿದೆ. ಪಶ್ಚಾದಹಂ, ಆಮೇಲೆ ನಾನು ಇರ್ತೇನೆ. ಅಂದ ಮೇಲೆ ಮಧ್ಯದಲ್ಲಿ ನೀವೆಲ್ಲ ಬಂದು ನಾವೇ ಸ್ವತಂತ್ರರು, ನಾವು ಸ್ವತಂತ್ರಕರ್ತ ಅಂತ ಅನ್ಕೋತಿರಲ್ಲಪ್ಪ ಮೂರ್ಖರ. ಅಲ್ಲ, ನಾನೇ ಸ್ವತಂತ್ರ. ಇಷ್ಟು ಈ ಶ್ಲೋಕದ ತಾತ್ಪರ್ಯ. ಬೇಕಾದಷ್ಟಿದೆ ಅಲ್ಲಿ ಅನ್ವಯಾರ್ಥಗಳು, ಸಾಮಾನ್ಯ ತಾತ್ಪರ್ಯ. ಹೀಗೆ ನಾವು ಎಲ್ಲವನ್ನು ತಿಳಿದುಕೊಳ್ಳಬೇಕು. ಭಗವಂತನ ಉಪದೇಶ ಎಲ್ಲ ಆಗ್ತದೆ. ಭಗವಂತನ ಉಪದೇಶ ಆದ ಮೇಲೆ ಸೃಷ್ಟಿಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಬ್ರಹ್ಮದೇವರು ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿ ಭಗವಂತನ ತತ್ವಗಳ ಉಪದೇಶವನ್ನು ಮಾಡ್ತಾರೆ. ಇದಂ ಭಾಗವತಂ ನಾಮ ಪುರಾಣಂ ದಶಲಕ್ಷಣಂ. ಈ ಭಾಗವತ 10 ಇದರಲ್ಲಿ ಇದೆ ಅಂತ ಹೇಳ್ತಾರೆ. ಏನದು? ಯತ್ರ ಸರ್ಗ ಅಂದರೆ ಮಹತ್ತತ್ವದಿಂದ ಆರಂಭ ಮಾಡಿ ಬ್ರಹ್ಮಾಂಡದ ಸೃಷ್ಟಿಯಾಗುವವರೆಗೆ ಏನೋ ಒಂದು ಕಥೆ ಇದೆ ನೋಡಿ, ಅದನ್ನು ಸರ್ಗ ಅಂತ ಕರೀತಾರೆ. ವಿಸರ್ಗ ಅಂದರೆ ಬ್ರಹ್ಮಾಂಡದ ಒಳಗೆ ಆಗುವಂತಹ ಏನೆಲ್ಲ ಸೃಷ್ಟಿಗಳು ಇದೆ ನೋಡಿ, ಅದನ್ನು ವಿಸರ್ಗ ಅಂತ ಕರೀತಾರೆ. ಸ್ಥಾನ ಅಂದರೆ ಭಗವಂತ ಏನು ಹಿರಣ್ಯಕಶ್ಯಪನ ಸಂಹಾರ, ಮಧುಕೈಟಭರ ಸಂಹಾರ ಇತ್ಯಾದಿ ದುಷ್ಟ ನಿಗ್ರಹವನ್ನು ಮಾಡ್ತಾನಲ್ಲ, ಅದನ್ನು ಸ್ಥಾನ ಅಂತ ಕರೀತಾರೆ. ಪೋಷಣ ಅಂದರೆ ಭಕ್ತರ ಮೇಲೆ ಮಾಡುವ ಅನುಗ್ರಹ, ಗಜೇಂದ್ರನ ಮೇಲೆ ಇತ್ಯಾದಿ ಏನು ಕಥೆಗಳು ಬರುತ್ತಲ್ಲ, ಅದು ಪೋಷಣ ಅನ್ನುವ ವಿಭಾಗದಲ್ಲಿ ಸೇರಿಕೊಳ್ಳುತ್ತೆ. ಊತಯ ಅಂದರೆ ಕರ್ಮವಾಸನಾ, ಏನೋ ಕರ್ಮ, ಯಾವುದೋ ಕರ್ಮಕ್ಕೆ ಏನು ಫಲ ಆಗತ್ತೆ ಅಂತೆಲ್ಲ ತಿಳಿಸಿಕೊಡ್ತಾರಲ್ಲ, ಅದನ್ನು ಊತಯ ಅಂತ ಕರೀತಾರೆ. ಮನ್ವಂತರಗಳ ಚರಿತ್ರೆಯನ್ನೆಲ್ಲ ಹೇಳಬೇಕು, ಅದು ಮನ್ವಂತರ. ಈಶಾನು ಕಥಾ, ಭಗವಂತನ ಅವತಾರಗಳು, ಹಾಗೂ ಅನುಕಥ ಅಂದರೆ ಭಗವಂತನ ಅನುಚರರಾದ ಭಕ್ತರ ಕಥೆ, ಇವುಗಳು ಇದ್ದರೆ ಅದನ್ನು ಈಶಾನು ಕಥಾ ಅಂತ ಕರೀತಾರೆ. ನಿರೋಧ ಅಂದರೆ ಪ್ರಳಯದ ಬಗ್ಗೆ ವರ್ಣನೆ ಇರಬೇಕು, ಅಂದರೆ ಅದು ನಿರೋಧ. ಮುಕ್ತಿ ಅಂದರೆ ಭಗವಂತನ ಮುಕ್ತಿ, ಆ ಜೀವರ ಮುಕ್ತಿ, ಆ ಮುಕ್ತಿಯ ಸ್ವರೂಪ, ಇವುಗಳನ್ನು ಹೇಳಬೇಕು. ಆಶ್ರಯ, ಜಗತ್ತಿನ ಸೃಷ್ಟ್ಯಾದಿಗಳು, ಅದರ ಪಾಲನೆ, ಇದೆಲ್ಲ ಭಗವಂತ ಹೇಗೆ ಮಾಡ್ತಾನೆ ಅಂತ ಇಷ್ಟು ಹೇಳಿದರೆ ಅದೊಂದು ಮಹಾಪುರಾಣ ಅಂತ ಕರೆಸಿಕೊಳ್ಳುತ್ತೆ. ಮಹಾಪುರಾಣದ ಲಕ್ಷಣ ಏನು ಅಂದರೆ ಇದೆಲ್ಲ ಇರಬೇಕು. ಸರ್ಗ, ವಿಸರ್ಗ, ಪೋಷಣ, ಸ್ಥಾನ, ಊತಿ, ಮನ್ವಂತರ, ಈಶಾನು ಕಥಾ, ನಿರೋಧ, ಮುಕ್ತಿ, ಆಶ್ರಯ, ಹೀಗೆ ಎಲ್ಲವೂ ಇದ್ದರೆ ಅದು ಮಹಾಪುರಾಣ ಅಂತ ಕರೆಸಿಕೊಳ್ಳುತ್ತೆ. ಈ ಭಾಗವತದಲ್ಲಿ ಅದೆಲ್ಲವೂ ಇದೆ. ಅಂತಹ ಭಾಗವತವನ್ನು ನಾನು ಹೇಳ್ತೇನೆ ಅಂತ ಹೇಳಿ ಆಮೇಲೆ ದೇವರು ಒಂದು ದೊಡ್ಡ ರೂಪವನ್ನು ತೆಗೆದುಕೊಂಡ. ಆ ರೂಪವನ್ನು ತೆಗೆದುಕೊಂಡಾಗ ದೇವರಿಗೆ ಮಾತಾಡಬೇಕು ಅಂತ ಅಪೇಕ್ಷೆ ಬಂತು, ಬಾಯಿ ಹೊರಗೆ ಬಂತು. ಕೇಳಬೇಕು ಅಂತ ಅಪೇಕ್ಷೆ ಬಂದಾಗ ಕಿವಿ ಬಂತು. ಹೀಗೆ ಏನೇನು ಇವತ್ತು
ಇವತ್ತು ಇದು ಬ್ರಹ್ಮದೇವರ ಶರೀರದಲ್ಲಿ ಆಗುವಂತಹ ಘಟನೆಗಳು. ಇವತ್ತು ನಾವೇನೇನು ವ್ಯಾಪಾರವನ್ನು ಮಾಡ್ತಾ ಇದ್ದೇವೋ ಅದೆಲ್ಲದಕ್ಕೂ ಮೂಲ ಬ್ರಹ್ಮದೇವರ ಆ ಶರೀರ. ಆ ಶರೀರದಿಂದ ಕೇಳಬೇಕು, ನೋಡಬೇಕು, ತಿನ್ನಬೇಕು, ಮುಟ್ಟಬೇಕು, ಓಡಾಡಬೇಕು ಅಂತೆಲ್ಲ ಅಪೇಕ್ಷೆ ಬಂದಾಗ ಆ ಇಂದ್ರಿಯಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಅಲ್ಲಿಂದ ಹುಟ್ಟಿದರು ಎಂಬುದಾಗಿ ತಿಳಿಸಿಕೊಡ್ತಾರೆ. ಶೌನಕೌವಾಚ ಕುತ್ರ ಇಷ್ಟೆಲ್ಲ ಹೇಳಿ ಆಮೇಲೆ ಶೌನಕರು ಮತ್ತೆ ಸೂತಾಚಾರ್ಯರಿಗೆ ಪ್ರಶ್ನೆ ಮಾಡ್ತಾರೆ. ಮೈತ್ರೇಯರು ಮತ್ತು ವಿದುರರ ಸಂವಾದ ಆಯಿತು ಅಂತ ನೀವು ಹೇಳಿದ್ರಿ, ರೆಫರ್ ಮಾಡಿದ್ರಿ. ಏನದು ಮೈತ್ರೇಯರ ವಿದುರರ ಸಂವಾದ? ಯಾಕಾಯಿತು? ಎಲ್ಲಿ ಭೇಟಿಯಾಯಿತು? ಯಾವುದಕ್ಕಾಗಿ ಅವರಿಬ್ಬರು ಪರಸ್ಪರ ಮಾತನಾಡಿದರು ಅನ್ನೋದನ್ನು ನಮಗೆ ವಿಶೇಷವಾಗಿ ತಿಳಿಸಿಕೊಡಿ ಎಂಬ ಪ್ರಶ್ನೆಯನ್ನು ಸೂತಾಚಾರ್ಯರಿಗೆ ಶೌನಕರು ಮಾಡ್ತಾರೆ. ಆ ವಿದುರ ಮೈತ್ರೇಯರ ಸಂವಾದದ ರೂಪದಲ್ಲಿ ಮುಂದಿನ ಎಲ್ಲ ಸ್ಕಂಧಗಳು ಪ್ರಾರಂಭವಾಗುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಃಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತ್ವತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ. ಇದಂ ಜ್ಞಾನಂ ಹರೇಃ ಪೂಜಾ ಹರೇರೇವೋದಿತಂ ಸದಾ ಹರ್ಯದೀನಂಚ ಸರ್ವತ್ರ ಇತ್ಯೇವಂ ನ್ಯಾಸೋ ಹರೋ ಸ್ಮೃತಃ. ಶ್ರೀಕೃಷ್ಣಾರ್ಪಣಮಸ್ತು.